ಸಿಂಗಾಪುರದ ಕಾರ್ಗೋ ಶಿಪ್ನಲ್ಲಿ ಸ್ಫೋಟ ಸಂಭವಿಸಿದೆ. ಕೊಚ್ಚಿ ಹತ್ರ ಆಗಿರುವಂತಹ ಘಟನೆ ಇದು. ಬೆಳಗ್ಗೆ 10:30 ಸುಮಾರಿಗೆ ಕಾರ್ಗೋ ಶಿಪ್ನಲ್ಲಿ ಸ್ಫೋಟ ಸಂಭವಿಸಿರೋದು. ಕೇರಳದ ಕರಾವಳಿ ತೀರದಲ್ಲಾಗಿರೋ ಘಟನೆ. 650 ಕಂಟೈನರ್ಗಳನ್ನು ಕಾರ್ಗೋ ಶಿಪ್ ಹೊತ್ತೊಯ್ತಾ ಇತ್ತು. ಬೆಳಗ್ಗೆ 10:30 ಸುಮಾರಿಗೆ ಆಗಿರುವಂತಹ ಸ್ಫೋಟಕ್ಕೆ ಏನು ಕಾರಣ ಅನ್ನೋದರ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ತೀವಿ. ಕೇರಳದ ಕರಾವಳಿ ತೀರದಲ್ಲಿ ಅಂದರೆ ಕೊಚ್ಚಿ ಹತ್ರ ಆಗಿರೋದಿದು. 650 ಕಂಟೈನರ್ಗಳನ್ನು ಈ ಕಾರ್ಗೋ ಶಿಪ್ ಹೊತ್ತೊಯ್ತಾ ಇತ್ತು ಅನ್ನೋದರ ಮಾಹಿತಿ ಕೂಡ ಇದೆ. ಹಡಗಿನಲ್ಲಿ ಟೋಟಲ್ ಆಗಿ 22 ಜನ ಪ್ರಯಾಣವನ್ನು ಮಾಡ್ತಾ ಇದ್ರಂತೆ. ಅದರಲ್ಲಿ ಸಮುದ್ರಕ್ಕೆ ಜಿಗಿದು 18 ಮಂದಿಯನ್ನ ಕಾಪಾಡಿಕೊಳ್ಳುವಲ್ಲಿ ನೌಕಾಪಡೆ ಯಶಸ್ವಿಯಾಗಿದೆ. ಬಟ್ ಉಳಿದ 4 ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಅವರು ಮಿಸ್ಸಿಂಗ್ ಆಗಿದ್ದಾರೆ. ಸಮುದ್ರ ಪಾಲಾದ್ರ ಏನಾದರೂ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಬಟ್ ಇಡೀ ಕಾರ್ಗೋ ಶಿಪ್ ಹೊತ್ತಿ ಉರಿಯುವಂತಹ ದೃಶ್ಯ ಸೆರೆಯಾಗಿದೆ. ಬಟ್ ಈ ಇಷ್ಟು ದೊಡ್ಡ ಎಕ್ಸ್ಪ್ಲೋಷನ್ಗೆ ಏನು ಕಾರಣ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇದು ಮುಂಬೈಯನ್ನು ತಲುಪಬೇಕಾಗಿತ್ತು ಜೂನ್ 10ನೇ ತಾರೀಕು. ಆದರೆ ಕೇರಳದ ಕರಾವಳಿ ತೀರ ಪ್ರದೇಶದಲ್ಲಿ ಇಂಥದ್ದೊಂದು ಅವಘಡಕ್ಕೆ ತುತ್ತಾಗಿದೆ. ರೆಸ್ಕ್ಯೂ ಟೀಮ್ ಎಲ್ಲ ಬಂದರು, ಲೊಕೇಶನನ್ನು ಲೊಕೇಟ್ ಮಾಡಿ ಅದರಲ್ಲಿ ಉಳಿದವರನ್ನು ಬದುಕಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇಲ್ಲಿ ತನಕ ಯಾರು ಸಾವನ್ನಪ್ಪಿದ್ದಾರೆ ಅನ್ನೋ ಅಧಿಕೃತ ಮಾಹಿತಿ ನೇವಿ ಟೀಮ್ನಿಂದ ನಮಗೆ ಸಿಕ್ಕಿಲ್ಲ. ಬಟ್ ಒಂದು ಮೇಜರ್ ರೆಸ್ಕ್ಯೂ ಆಪರೇಷನ್ ಅಂತೂ ಮಾಡಿದ್ದಾರೆ ನಮ್ಮ ನೌಕಾಪಡೆಯವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಆಮೇಲೆ 20 ಕಂಟೈನರ್ಗಳು ಅರಬ್ಬಿ ಸಮುದ್ರದ ಪಾಲಾಗಿದೆ.